ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕಾಗೆ ಒಂದ್ ಕಡೆ IMF ಇಂದ ಬಿಗ್ ಶಾಕ್, ಮತ್ತೊಂದ್ ಕಡೆ ದೊಡ್ಡಣ್ಣ ಅಮೆರಿಕಾಗೆ ಶಾಕ್ ಕೊಟ್ಟ ಭಾರತ ಟ್ರೇಡ್ ವಿಚಾರದಲ್ಲಿ. ಯಾವ ಟ್ರೇಡ್ ಅನ್ನ ನಾನು ಅಸ್ತ್ರ ಮಾಡಿ ಯುದ್ಧ ನಿಲ್ಲಿಸ್ತೆ ಅಂತ ಟ್ರಂಪ್ ಹೇಳಿದ್ರು, ಮತ್ತು ಝೀರೋ ಟ್ಯಾರಿಫ್ ರೇಟ್ ಅಲ್ಲಿ ಭಾರತ ಆಫರ್ ಮಾಡ್ತಿದೆ, ಟ್ರೇಡ್ ಡೀಲು ಇನ್ನೇನು ಫೈನಲ್ ಆಗಬೇಕು ಅನ್ನೋ ಹೊತ್ತಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡ್ತಿರೋ ಟ್ರಂಪ್ಗೆ ಬಿಗ್ಗೆಸ್ಟ್ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಬಹುದು. ಭಾರತ ಮೋದಿ ಜೈಶಂಕರ್ ಬಿಗ್ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಮಹತ್ವದ ಬೆಳವಣಿಗೆ, ಜಗತ್ತಿನ ಗಮನ ಸೆಳೀತಾ ಇರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಜೈಶಂಕರ್ ಅವರು ನೆದರ್ಲ್ಯಾಂಡ್ ಅಲ್ಲಿ ಕೂತು ಗುಡುಗಿದ್ದಾರೆ ಅಮೆರಿಕದ ವಿರುದ್ಧ. ಟ್ರೇಡ್ ಡೀಲ್ ಅಲ್ಲಿ ಭಾರತ ನಮಗೆ 0% ಅಲ್ಲಿ ಆಫರ್ ಮಾಡ್ತಿದೆ, 0 ತೆರಿಗೆನೇ ಇಲ್ಲದೆ ಝೀರೋ ಟ್ಯಾರಿಫ್ ಅಲ್ಲಿ ಆಫರ್ ಮಾಡಿದೆ. ಏನು ಒಳ್ಳೆ ಟ್ರೇಡ್ ಮಾಡೋಣ ಅಂತ ಹೇಳಿದ್ದೆ, ನಾನು ಯುದ್ಧ ನಿಲ್ಲಿಸ್ತೀನಿ, ನಾನೇ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸ್ಬಿಟ್ಟೆ ಅಂತ ಮತ್ತೆ ಬಾಯ್ ಬಡ್ಕೊಳ್ತಿರುವಂಥ ಟ್ರಂಪ್ಗೆ ಸರಿಯಾದ ಕೌಂಟರ್ ಅನ್ನು ಕೊಟ್ಟಿದ್ದು ಭಾರತ. ಟ್ರೇಡ್ ಅಂದ್ರೆ ಅದು ನಮಗೂ ಉಪಯೋಗ ಆಗೋ ರೀತಿಯಲ್ಲಿರಬೇಕು. ಅಮೆರಿಕಾಗೆ ಲಾಭ ಕೊಡೋಕೆ, ಅವ್ರಿಗೆ ಲಾಭ ಮಾಡ್ಕೊಡೋಕೆ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ. ಮ್ಯೂಚುವಲಿ ಬೆನಿಫಿಷಿಯಲ್ ಇದ್ರೆ ಮಾತ್ರ ಆ ಟ್ರೇಡ್ ಫೈನಲ್ ಆಗೋದು, ಅಂದರೆ ಟ್ರೇಡ್ ಡೀಲ್ ಫೈನಲ್ ಆಗೋದು. ಸೊ ಇದು ನಡೀತಾ ಇದೆ. ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಮಾತುಕತೆ ನಡೀತಾ ಇದೆ. ಇಷ್ಟು ಬೇಗ ಅರ್ಜೆಂಟ್ ಮಾಡಬೇಡಿ ಟ್ರಂಪ್ ಅಂತ ಡೈರೆಕ್ಟ್ ಹಿಟ್. ಅರ್ಜೆಂಟ್ ಮಾಡಬೇಡಿ, ನಿಮ್ಮದೇ ಕನ್ಕ್ಲೂಷನ್ಗೆ ಹೋಗಿ ಕೂರಬೇಡಿ. ಭಾರತ ನಿರ್ಧಾರ ಮಾಡಿಲ್ಲ, ನಮಗೇನ ಲಾಭ ಆಗತ್ತೆ ಅನ್ನೋದನ್ನ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೀವಿ ಅನ್ನುವ ಮೂಲಕ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಫೈನಲ್ ಅನ್ನೋದನ್ನೇ ತಳ್ಳಿ ಹಾಕಿದ ಭಾರತ. 0% ಮತ್ತೊಂದು ಅಂತ ತಾನೇ ಕನ್ಕ್ಲೂಷನ್ ಕೊಡ್ತಿರುವಂತಹ ಟ್ರಂಪ್ಗೆ ಬಿಗ್ ಶಾಕ್ ಕೊಟ್ಟಿದೆ ಭಾರತ. ನಾವೇನು ಅಮೆರಿಕ ನಂಬಿಕೊಂಡು ಬದುಕ್ತಿಲ್ಲ ಅನ್ನೋ ಮಟ್ಟಿಗೆ, ಅಮೆರಿಕ ತಿರುಗ ಬಿದ್ದರೆ ಯಾರೂ ಬದುಕೋದೇ ಇಲ್ಲ ಅನ್ನೋ ರೀತಿಯ ಧೋರಣೆ ಇದೆಯಲ್ಲ, ಅದಕ್ಕೆ ಸೆಡ್ ಹೊಡೆದಿದೆ ಇವತ್ತು ಭಾರತ. ಅದರಲ್ಲಿ ಡೌಟ್ ಇಲ್ಲ, ಅಮೆರಿಕ ನಮಗೆ ಬಹಳ ದೊಡ್ಡ ಮಾರ್ಕೆಟ್, ಸಿಂಗಲ್ ಲಾರ್ಜೆಸ್ಟ್ ಮಾರ್ಕೆಟ್ ಅಂದರೂ ತಪ್ಪಿಲ್ಲ. ಆದರೆ ಭಾರತಕ್ಕೆ ತನ್ನದೇ ಆದ ಶಕ್ತಿ ಇದೆ, ಡೊಮೆಸ್ಟಿಕ್ ಪವರ್ ಇದೆ ಭಾರತಕ್ಕೆ. ಇಲ್ಲೇ ನಮ್ಮ ವ್ಯಾಪಾರ ವಹಿವಾಟವನ್ನು ದೇಶದ ಒಳಗಡೆಯೇ ಕಟ್ಟಿಕೊಳ್ಳುವಂತಹ ಶಕ್ತಿ ಇದೆ. ಅದನ್ನು ಮೂಡೀಸ್ ಕೂಡ ಇವತ್ತು ಮೂಡೀಸ್ ರೇಟಿಂಗಲ್ಲೂ ಕೂಡ ಅದೇ ಅಂಶ ಬೆಳಕಿಗೆ ಬಂದಿದೆ ನೋಡಿ. ಈ ಟೈಮಲ್ಲೇ ಅಮೆರಿಕಕ್ಕೆ ಸರಿಯಾಗಿ ಸೆಡ್ ಹೊಡೆದಿರೋದು. UK ಜೊತೆ ಟ್ರೇಡ್ ಡೀಲ್ ಆಗಿದೆ. UK ಡೀಲ್ಗೂ US ಡೀಲ್ಗೂ ಬಹಳ ವ್ಯತ್ಯಾಸ ಇದೆ. ಇದನ್ನು ಕಂಪೇರ್ ಮಾಡೋಕೆ ಸಾಧ್ಯ ಇಲ್ಲ. UK ಅಗ್ರಿಮೆಂಟ್ ಅದು ಬಹಳ ಡೀಟೇಲ್ಡ್ ಅಗ್ರಿಮೆಂಟು, ವೆರಿ ಥಿಕ್ ಲೆವೆಲ್ ಆಫ್ ಡೀಟೇಲ್ಸ್ ಇದೆ. ಆದರೆ ಅಮೆರಿಕ ಜೊತೆಗೆ ಹಾಗಾಗಲ್ಲ. ನಮಗೆ ಆಗತ್ತೆ, ಲಾಭ ಆಗತ್ತೆ ಅನ್ಸಿದ್ರೆ ಮಾತ್ರ ಆ ಟ್ರೇಡ್ ಫೈನಲ್ ಆಗತ್ತೆ ಅಂತ ಹೇಳುವ ಮೂಲಕ ದೊಡ್ಡ ಮಟ್ಟದ ತೆರಿಗೆಯನ್ನು ಹಾಕೋದಿಕ್ಕೆ ಹೊರಟಿರುವಂಥ ಟ್ರಂಪ್ಗೆ ಶಾಕ್ ಕೊಟ್ಟ ಭಾರತ. ನಿಮ್ಮ ಸಹವಾಸನೇ ಬಿಟ್ಟು ಕೂಡ ನಾವು ಬದುಕಬಲ್ಲೆವು ಅನ್ನೋ ಮಟ್ಟಿಗೆ ಅಮೆರಿಕಾಗೆ ಸೆಡ್ ಹೊಡೆದಿದೆ ಭಾರತ. ಇದು ಗಮನ ಸೆಳೆತಿರೋ ಬೆಳವಣಿಗೆ. ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTOಗೆ ಟ್ಯಾರಿಫ್ ಅಮೆರಿಕ ಹಾಕ್ತಾ ಇರೋದು WTO ನಿಯಮಗಳನ್ನು ಉಲ್ಲಂಘಿಸಿದೆ, ನಾವು ಅದಕ್ಕೆ ಪ್ರತಿಯಾಗಿ ತೆರಿಗೆ ಹಾಕಬೇಕಾಗತ್ತೆ ಅಂತ ಪ್ರಪೋಸಲ್ ಅನ್ನ ಇಟ್ಟಿತ್ತು. ಇದರ ಬೆನ್ನಲ್ಲೇ ಇಂಥದ್ದೊಂದು ಬಿಗ್ ಸ್ಟೆಪ್ ತಗೊಳ್ತಾ ಇದೆ ಮೋದಿ ಸರ್ಕಾರ, ಟ್ರಂಪ್ಗೆ ಸೆಡ್ ಹೊಡೆಯೋ ಮೂಲಕ. ಇದು ಒಂದು ಕಡೆ ಬೆಳವಣಿಗೆ. ಈ ಹೊತ್ತಲ್ಲೇ IMF ನೋಡಿ ಹೆಂಗ್ ಶಾಕ್ ಕೊಡ್ತಾ ಇದೆ ಅಮೆರಿಕಾಗೆ. ಮೂಡೀಸ್ ಕೊಡ್ತಾ ಇದೆ. ಮೂಡೀಸ್ ರಿಪೋರ್ಟ್ ಅಂದ್ರೆ ಇಡೀ ಜಗತ್ತು ಕಣ್ಣರಳಿಸಿ ನೋಡೋದು, ಮತ್ತೆ ಅದರ ಆಧಾರದಲ್ಲಿ ಇನ್ವೆಸ್ಟ್ಮೆಂಟು, ಬೇರೆ ಬೇರೆ ವಿಚಾರಗಳು ಜಾಗತಿಕವಾಗಿ ನಿರ್ಧರಿಸಲ್ಪಡ್ತವೆ. ಮೂಡೀಸ್ ರಿಪೋರ್ಟ್ ಮೇಲೆ ಆ ದೇಶದ ಆರ್ಥಿಕ ಬಲ ಹೆಂಗಿದೆ, ಅವರು ಯಾವ ಹಂತದಲ್ಲಿದ್ದಾರೆ, ಮೇಲ್ ಹೋಗಿದ್ದಾರೋ, ಅಪ್ಗ್ರೇಡ್ ಆಗಿದ್ದಾರೋ, ಡೌನ್ಗ್ರೇಡ್ ಆಗಿದ್ದಾರೋ ಎಲ್ಲವನ್ನ ಆ ರಿಪೋರ್ಟ್ ನೋಡಿ ಅಳೆಯಲಾಗುತ್ತೆ. ಇವತ್ತು ಮೂಡೀಸ್ ರಿಪೋರ್ಟ್ ಕೂಡ, ರೇಟಿಂಗ್ ಕೂಡ ಔಟ್ ಆಗಿದ್ದು, ಅಲ್ಲೂ ಅಮೆರಿಕಾಗೆ ಶಾಕ್ ಮತ್ತು ಭಾರತಕ್ಕೆ ಬಹುದೊಡ್ಡ ಬಲ ಕೊಟ್ಟ ಮೂಡೀಸ್ ರೇಟಿಂಗ್. IMF ಏನು ಹೇಳ್ತಾ ಇದೆ ಅದನ್ನು ನೋಡೋಣ, ಆಮೇಲೆ ಮೂಡೀಸ್ ರಿಪೋರ್ಟ್ಗೆ ಬರೋಣ. ನೋಡಿ, IMF ಹೇಳ್ತಾ ಇದೆ ಬಹಳ ದೊಡ್ಡ ಮಟ್ಟದ ಸಾಲದ ಹೊರೆಯಿಂದ ಅಮೆರಿಕ ಇನ್ನು ಆ ಹೊರೆಯ ಜೊತೆಗೆ ಮುಂದೆ ಸಾಗೋದಿಕ್ಕೂ ಆಗಲ್ಲ ಅಂತ ಬಹುದೊಡ್ಡ ಬರ್ಡನ್ ಅನ್ನ ಅಮೆರಿಕ ಮೈ ಮೇಲೆ ಎಳೆದುಕೊಂಡಿದೆ. ಗೀತಾ ಗೋಪಿನಾಥನ್, ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ಎಚ್ಚರಿಸಿದ್ದಾರೆ ಅಮೆರಿಕಾಗೆ. ಈ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಸಾಗೋದಿಕ್ಕೆ ಆಗಲ್ಲ ಅಮೆರಿಕ ಅಂತ. ಪ್ರತಿಯೊಬ್ಬ ಅಮೆರಿಕನ್ ಪ್ರಜೆಯ ಮೇಲೆ $3,118 ಸಾಲ ಇದೆ. $36.2 ಟ್ರಿಲಿಯನ್ ಸಾಲವನ್ನು ಅಮೆರಿಕ ಹೊಂದಿದ್ದು, ಒಬ್ಬೊಬ್ಬರ ತಲೆ ಮೇಲೂ ಇಷ್ಟು ಹೊರೆಯನ್ನು ಹೊರಿಸುವ ಮಟ್ಟಿಗೆ ಪರಿಸ್ಥಿತಿ ಆಗಿದೆ ಅಲ್ಲಿ. ಸಾಲದ ಇಂಟ್ರೆಸ್ಟ್ ಕಟ್ಟೋದಿಕ್ಕೇನೆ
ಅತಿ ದೊಡ್ಡ ಅಮೌಂಟನ್ನು ಎತ್ತಿಡ್ತಾ ಇದ್ದು ಅದು ಡಿಫೆನ್ಸ್ ಮೇಲೆ. ಅಲ್ಲಿನ ಡಿಫೆನ್ಸ್ ಬಜೆಟ್ಗಿಂತನೂ ಜಾಸ್ತಿ ಆಗಿಬಿಟ್ಟಿದೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ಕಟ್ಟೋದು. ಹಾಗಾಗಿ ಇದು ಯಾವುದೇ ದೇಶಕ್ಕೆ ವೆರಿ ಡೇಂಜರಸ್ ಮತ್ತು ಆಘಾತಕಾರಿ ಪರಿಸ್ಥಿತಿಯಲ್ಲಿ ಅಮೆರಿಕ ಇದೆ ಅಂತ ಹೇಳ್ತಾ ಇದ್ದು, ಅಮೆರಿಕದ ನಾಯಕತ್ವವೇ ಶೇಕ್ ಆಗಬಹುದು ಅನ್ನುವಂಥ ಎಚ್ಚರಿಕೆ ಕೂಡ ಈಗ ಜಾಗತಿಕವಾಗಿ ಬರ್ತಾ ಇರೋದು. IMF ಎಚ್ಚರಿಕೆ ಬೆನ್ನಲ್ಲೇ, ಮೂಡೀಸ್ ರೇಟಿಂಗ್ ಬೆನ್ನಲ್ಲೇ ಅಮೆರಿಕ ಇಡೀ ಜಗತ್ತಿನಲ್ಲಿ ನಾಯಕ ಅಂತ ಮೆರೀತಿದೆಯಲ್ಲ, ಆ ನಾಯಕತ್ವವನ್ನೇ ತಲೆ ಕೆಳಗು ಮಾಡುವಂಥ ಡೆವಲಪ್ಮೆಂಟ್ ಆಗ್ತಿದೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಮೂಡೀಸ್ ರೇಟಿಂಗ್ ಈಗ ಡೌನ್ ಗ್ರೇಡ್ ಮಾಡಿರೋದು. ಡೌನ್ ಗ್ರೇಡ್ ಆಗಿದೆ ಈಗ ಅಮೆರಿಕ ಮೂಡೀಸ್ ರೇಟಿಂಗ್ ಅಲ್ಲಿ. ಅದರ ಸಾಲದ ಕಾರಣದಿಂದಾಗಿ ಗ್ಲೋಬಲ್ ಲೀಡರ್ಶಿಪ್ ಚೇಂಜ್ ಆಗುವಂಥ ದಟ್ಟ ಸಾಧ್ಯತೆಯ ಸುಳಿವನ್ನ ಕೊಡ್ತಾ ಇದೆ. ನೋಡಿ, ಇವರ ಅಮೆರಿಕದ ಬಾರೋವಿಂಗ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ಫಿಸ್ಕಲ್ ಸ್ಪೇಸ್ ನ್ಯಾರೋ ಆಗ್ತಿದೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಡೆಬ್ಟ್ ನಡುವಿನ ಅಂತರ ಕುಗ್ತಾ ಇದೆ. ಇದು ಬಹಳ ಡೇಂಜರಸ್ ಅಮೆರಿಕಾಗೆ ಅಂತ ಈಗ ಅಮೆರಿಕದ ಸ್ಥಾನವನ್ನ ಮೂಡೀಸ್ ರೇಟಿಂಗ್ ಡೌನ್ ಗ್ರೇಡ್ ಮಾಡಿರೋದು ಕೂಡ ಬಹಳ ಆಘಾತಕಾರಿ. ಒಂದು ಕಡೆ IMF, ಮತ್ತೊಂದು ಕಡೆ ಮೂಡೀಸ್ ಹೊಡೆತ ಕೊಟ್ಟಿರೋ ಹೊತ್ತಲ್ಲೇ ಇದೇ ಮೂಡೀಸ್ ರೇಟಿಂಗ್ ಎಲ್ಲ ಜಗತ್ತಿನ ಎಲ್ಲ ದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿರುವಂತಹ ರೇಟಿಂಗ್. ಭಾರತ ಮಾತ್ರ G20 ರಾಷ್ಟ್ರಗಳ ಪೈಕಿ ಈಗಲೂ ನಂಬರ್ 1, ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದರ ಜೊತೆಗೆ ಈ ಟ್ಯಾರಿಫ್ ಅಮೆರಿಕ ಭಾರತ ಮೇಲೆ ಹೇರೋದಿಕ್ಕೆ ಹೊರಟಿರುವ ಮತ್ತು ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳ ಮೇಲೆ ಹಾಕೋದಿಕ್ಕೆ ಹೊರಟಿದ್ದಾರೆ. ಈಗ ಜಸ್ಟ್ ಪಾಸ್ ಮಾಡಿಟ್ಟಿದ್ದಾರಲ್ಲ 90 ದಿನಕ್ಕೆ. ಆ ಟ್ಯಾರಿಫ್ ಬಿದ್ದರೂ ಕೂಡ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋದನ್ನ ಈ ಮೂಡೀಸ್ ರೇಟಿಂಗ್ ಕೊಟ್ಟಿದ್ದು ಭಾರತಕ್ಕೆ ಭರ್ಜರಿ ಬಲ ಬಂದಂತಾಗಿದೆ. ಒಂದ್ ಕಡೆ ಪಾಕಿಸ್ತಾನ್ ಟೆನ್ಷನ್, ಗಡಿ ಟೆನ್ಷನ್ ಅದು ಕೂಡ ಮೆನ್ಷನ್ ಆಗಿದೆ. ಯಾಕಂದ್ರೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದ ಕಾರಣದಿಂದಾಗಿ ಪಾಕಿಸ್ತಾನದ ಜೊತೆಗಿನ ಗಡಿ ಸಂಘರ್ಷ ಮತ್ತು ಟ್ಯಾರಿಫ್ ಇದೆರಡು ಬಹುದೊಡ್ಡ ಸವಾಲುಗಳಂತೆ ಕಾಣ್ತಿದೆ. ಭಾರತದ ಆರ್ಥಿಕತೆಗೆ ಪರಿಣಾಮ ಬೀರುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಆದರೆ ಇದೆರಡೂ ಕೂಡ ಭಾರತವನ್ನು ಸ್ಲೋ ಡೌನ್ ಮಾಡಲ್ಲ. ಅದಕ್ಕೆ ಅದರದ್ದೇ ಆದ ಪವರ್ ಇದೆ, ಭಾರತಕ್ಕೆ ಡೊಮೆಸ್ಟಿಕ್ ಪವರ್ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ ಮೂಡೀಸ್ ರೇಟಿಂಗ್. ಸೊ ಏನು ಹಾಗಾದ್ರೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿರೋದೇನು? ಯಾಕೆ ಎಲ್ಲ ರಿಪೋರ್ಟ್ಗಳಲ್ಲಿ ಭಾರತ ಯಾವುದಕ್ಕೂ ಜಗ್ಗಲ್ಲ ಅನ್ನೋ ಅಂಶವೇ ಹೈಲೈಟ್ ಆಗ್ತಿದೆ. ಮೊನ್ನೆಯಷ್ಟೇ ವಿಶ್ವಸಂಸ್ಥೆ ಕೊಟ್ಟಂತ ರಿಪೋರ್ಟು ಚೀನಾ ಅಮೆರಿಕಗಿಂತ ಭಾರತ ಬಹಳ ವೇಗವಾಗಿ ಬೆಳೀತಾ ಇದೆ ಅನ್ನೋದನ್ನ ಹೇಳ್ತು. ಅಂದ್ರೆ ಅವರ ಗ್ರೋತ್ ರೇಟ್ ಹೇಗೆ ಕಡಿಮೆ ಆಗ್ತಾ ಇದೆ, ಜರ್ಮನಿದಂತೂ ಮೈನಸ್ ಆಗಿಬಿಟ್ಟಿದೆ ಅನ್ನೋದನ್ನ ನೋಡಿದ್ವಿ. ಭಾರತಕ್ಕೆ ಅತಿ ದೊಡ್ಡ ಬಲ ಯುದ್ಧದ ಕಾರ್ಮೋಡ ಕವಿದಿರೋ ಸಮಯದಲ್ಲೂ ಭಾರತ ಆರ್ಥಿಕತೆಗೆ ಏನೂ ಸಮಸ್ಯೆ ಆಗದಂತೆ ಮ್ಯಾನೇಜ್ ಮಾಡ್ಕೊಂಡಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೂಡೀಸ್ ರಿಪೋರ್ಟ್ ಅಲ್ಲಿ ಬಂದಿರೋದು. ನೋಡಿ, ಯಾಕೆ ನಾವು ಬೇರೆಯವ್ರ ಮೇಲೆ ಅವಲಂಬಿಸಿಲ್ಲ ಅಂತ ಕೇಳಿದ್ರೆ, ನಾವು ಎಕ್ಸ್ಪೋರ್ಟ್ ಆಗೋದ್ರ ಮೇಲೇನೆ ಅವಲಂಬಿಸ್ಕೊಂಡು ಆರ್ಥಿಕತೆಯನ್ನು ಕಟ್ಟಿಕೊಂಡಿಲ್ಲ. ಬದಲಾಗಿ ಇಲ್ಲಿ ಗ್ಲೋಬಲ್ ಸ್ಲೋ ಡೌನ್ ಆದರೂ ಕೂಡ ಇಂಪ್ಯಾಕ್ಟ್ ಆಗದ ರೀತಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಜಾಸ್ತಿ ಇದೆ. ನಮ್ಮದು ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಸೊ ನಮ್ಮ ಒಳಗಡೆ ನಾವು ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಹೊರೆಯನ್ನ ಕಡಿಮೆ ಮಾಡಿಬಿಟ್ರೆ ಇಲ್ಲಿನ ಕಸ್ಟಮರ್ಸ್ ನಮ್ಮ ಜನರೇ ಡಿಮ್ಯಾಂಡ್ ಅನ್ನ ಇಡ್ತಾರೆ. ಸೊ ಡೊಮೆಸ್ಟಿಕ್ ಡಿಮ್ಯಾಂಡ್ ನಮಗೆ ಹೊರಗಡೆಯ ಭಾರವನ್ನ ಇಳಿಸುತ್ತೆ. ಅದು ಭಾರತ ಪ್ಲಸ್ ಪಾಯಿಂಟ್. ಸೊ ಯಾವುದಕ್ಕೂ ಜಗ್ಗಲ್ಲ ಈ ಕಂಡೀಷನ್ಗಳಿಂದ ಅಂತ ಮೂಡೀಸ್ ಹೇಳ್ತಿರೋದು. ಮೂಡೀಸ್ ಕೊಡ್ತಿರೋ ಕಾರಣ ಏನು ಹಾಗಾದ್ರೆ? ಭಾರತದಲ್ಲಿ ಆರ್ಥಿಕತೆ ಯಾವುದಕ್ಕೂ ಯಾಕೆ ಜಗ್ತಾ ಇಲ್ಲ, ಮುಂದೋಗ್ತಾ ಇದೆ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಜನರೇ ಗುಡ್ಸ್ ಆ್ಯಂಡ್ ಸರ್ವಿಸ್ಗೆ ಕಸ್ಟಮರ್ಸ್ ಆಗಿದ್ದಾರೆ. ದೇಶದ ಒಳಗಿರುವ ಜನರ ಸಾಮರ್ಥ್ಯವೇ ಜಾಸ್ತಿ ಆಗಿದೆ ಮತ್ತು ದೇಶ ಮಾಡ್ತಿರುವಂತಹ ಖರ್ಚು, ಅಭಿವೃದ್ಧಿಗಾಗಿ ಮಾಡ್ತಿರುವಂತಹ ಖರ್ಚು ಜಾಸ್ತಿ ಆಗಿದೆ. ಇನ್ವೆಸ್ಟ್ಮೆಂಟ್ಸ್ ಆನ್ ಬಿಲ್ಡಿಂಗ್ ನ್ಯೂ ಇನ್ಫ್ರಾಸ್ಟ್ರಕ್ಚರು, ನಮ್ಮ ಹೈವೇ ಇರಬಹುದು, ಪೋರ್ಟು, ಏರ್ಪೋರ್ಟ್ಗಳು, ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿರೋದಿದೆಯಲ್ಲ, ಅದು ಕೂಡ ಅತಿ ದೊಡ್ಡ ಕಾರಣ ಭಾರತ ಇವತ್ತು ಆರ್ಥಿಕವಾಗಿ ಯಾವುದಕ್ಕೂ ಜಗದೇ ಇರೋದಕ್ಕೆ ಅನ್ನೋದನ್ನ ಮೂಡೀಸ್ ರಿಪೋರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಈ ಟ್ಯಾರಿಫ್ ಕೂಡ ನಮ್ಮ ಯಾವುದೇ ವೇಗವನ್ನು ಅಲ್ಲೋಲ ಕಲ್ಲೋಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತನ್ನು ನಲಗಿಸಿರುವಂಥ ಅಮೆರಿಕದ ಟ್ಯಾರಿಫ್. ಯಾಕಂದರೆ ನಮಗೆ ಅಮೆರಿಕ ದೊಡ್ಡ ಮಾರ್ಕೆಟ್ ಅನಿಸಿದ್ರೂ ಕೂಡ ಅದರ ಹೊಡೆತವನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ನಮಗೆ ಭಾರತದ ಒಳಗಡೆನೆ ಮಾರ್ಕೆಟ್ ಸೃಷ್ಟಿ ಮಾಡಿಕೊಳ್ಳುವಂಥ ಅವಕಾಶವನ್ನು ಇವತ್ತು ಇಲ್ಲಾಗ್ತಿರೋ ಅಭಿವೃದ್ಧಿಯಿಂದ ಕಲ್ಪಿಸಲಾಗಿದೆ ಅನ್ನೋದನ್ನ ಮೂಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಭಾರತದಲ್ಲಿ ಈಗ ಹಣದುಬ್ಬರ ಕಂಟ್ರೋಲ್ ಆಗ್ತಾ ಇದೆ. ಈ ಹಣದುಬ್ಬರ ಬ್ಯಾಲೆನ್ಸ್ ಮಾಡುವಲ್ಲಿ ಭಾರತ ಗೆದ್ದಿದೆ. ಇದು ಹೀಗೆ ಮುಂದುವರೆದ್ರೆ ಆವಾಗ ಇಂಟ್ರೆಸ್ಟ್ ರೇಟ್ ಕಟ್ ಆಗುತ್ತೆ. ಲೋವರ್ ಇಂಟ್ರೆಸ್ಟ್ ರೇಟ್ ಅಂದರೆ ಮತ್ತಷ್ಟು ಬಾರೋವಿಂಗ್ ಪವರು, ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜನರದ್ದು. ಅದರಿಂದಾಗಿ ಮತ್ತೆ ಇದೇ ರೀತಿ ಅಭಿವೃದ್ಧಿ ಮಾರ್ಗದಲ್ಲಿ ಭಾರತ ಸಾಗಲಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. 6.3
6.7 ರೇಟಿಂಗನ್ನು ಕೊಟ್ಟಿತ್ತು, 6.7% ಅಂತ ಕಳೆದ ತಿಂಗಳು. ಸ್ವಲ್ಪ ಸ್ಲೋ ಡೌನ್ ಆಗಬಹುದು, 6.34ಗೆ ಬರಬಹುದು. ಆದರೂ ಕೂಡ ಭಾರತ G20 ಕಂಟ್ರೀಸಲ್ಲಿ ಹೈಯೆಸ್ಟ್, ಈಗಲೂ ಕೂಡ ನಂಬರ್ 1 ಅನ್ನೋದನ್ನು ಮೂಡೀಸ್ ರಿಪೋರ್ಟ್ ಖಚಿತಪಡಿಸ್ತಾ ಇದೆ. ಸೊ ಅಮೆರಿಕಾಗೆ ಆಘಾತ ಎದುರಾಗಿದೆ. ಆರ್ಥಿಕವಾಗಿ ನಂಬರ್ 1 ಆದ್ರೇನು, ಎಷ್ಟೇ ಶ್ರೀಮಂತರಾದ್ರೇನು, ಅವರ ಶಕ್ತಿ ಕುಗ್ಗುತ್ತಾ ಬಂದರೆ ಅವರ ಹಿಂದಿರೋರು ಮುನ್ನುಗ್ತಾನೆ ಇದ್ರೆ ನಿರಂತರವಾಗಿ ಯಾರಿಗಾದರೂ ಟೆನ್ಷನ್ ಆಗೇ ಆಗತ್ತಲ್ವ. ಅದೇ ಈಗ ಅಮೆರಿಕಾಗಿರೋದು. ಯಾಕೆ ಇಲ್ಲಿನ ನಾಯಕತ್ವವನ್ನು, ಇಲ್ಲಿನ ಪರಿಸ್ಥಿತಿಯನ್ನು ಹದಗೆಡಿಸಬೇಕು ಅನ್ನೋ ನಿರಂತರ ಪ್ರಯತ್ನ ಆಗ್ತಿದೆ ಅಂದರೆ ಯಾವುದಕ್ಕೂ ಜಗ್ಗದೆ ಮುನ್ನುಗ್ತಿರುವಂಥ ಭಾರತದ ಆರ್ಥಿಕತೆ ಮತ್ತು ಇಲ್ಲಿನ ಅಭಿವೃದ್ಧಿಯ ವೇಗಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.